ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿ ಪಾತ್ರ ನಾನು ತೊಳೆಯೋದು ಹೇಗೆ ಅಂತ ತೋರಿಸ್ತೀನಿ. ಸಬೀನಾ ಎಲ್ಲ ಹಾಕಿ ತುಂಬ ಟೈಮ್ ಹಿಡಿಯೋದ್ರಿಂದ ಇದು ರೂಪೇರಿ ಅಂತ ಒಂದು ಲಿಕ್ವಿಡ್ ಸಿಗುತ್ತೆ. ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ, ನಾರ್ಮಲ್ ಅಂಗಡಿಯಲ್ಲೂ ಸಿಗುತ್ತೆ, ಒಮ್ಮೆ ಕೇಳಿ ನೋಡಿ. ಸೊ ಇದನ್ನು ನನಗೆ ಸುಲಭ, ತುಂಬ ವರ್ಷದಿಂದ ನಾನು ಇದೇ ಥರ ತೊಳೆಯೋದು. ಸೊ ನಂಗೆ ಯಾವುದೇ ರೀತಿ ಬೆಳ್ಳಿ ಕಟ್ಟಾಗೋದಾಗಲಿ ಅಥವಾ ಕರಗೋದಾಗಲಿ ಏನೂ ಆಗಿಲ್ಲ. ಸೊ ಇದೊಂದು ಒಳ್ಳೆ ಲಿಕ್ವಿಡ್ಡು, ನೋಡಿ ನೀವು ಟ್ರೈ ಮಾಡಿ ನೋಡಿ. ಜಸ್ಟ್ ಒಂದು 2 ಡ್ರಾಪ್ಸ್ ಹಾಕಿ ಒಂದು ಬ್ರಷಲ್ಲಿ ಜಸ್ಟ್ ಈ ಥರ ರಬ್ ಮಾಡಿದ್ರೆ ಸಾಕು, ಫುಲ್ ಕ್ಲೀನ್ ಆಗಿಬಿಡುತ್ತೆ, ಬೇಗನೂ ಆಗುತ್ತೆ ಕೆಲಸ. ಸೊ ಈ ಜೆಲ್ಲು ಅಪ್ಲೈ ಮಾಡೋದ್ರಿಂದ ನಿಮಗೆ ಕಪ್ಪಾಗಿರೋಂಥದ್ದು ಒಳ್ಳೆ ಈ ಬೆಳ್ಳಿ ಅಂಗಡಿಯಲ್ಲಿ ನೀವು ಪಾಲಿಷಿಂಗ್ ಕೊಡೋದಾದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಈ ಜೆಲ್ ಏನಿಲ್ಲ ಅಂದರೂ ಒಂದು 100 ರೂಪಾಯಿಗೆ ಸಿಗುತ್ತೆ. ಅದನ್ನು ನಾನು ಒಂದು ಜೆಲ್ಲು ಒಂದು 2 ಟೈಮ್ಸ್ವರೆಗೂ ಬಳಸ್ತೀನಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಜಸ್ಟ್ ಒಂದು ಸರಿ ನೀರಲ್ಲಿ ವಾಶ್ ಮಾಡೋದು, 2 ಡ್ರಾಪ್ ಲಿಕ್ವಿಡ್ ಹಾಕೋದು, ಜಸ್ಟ್ ಬ್ರಷಲ್ಲಿ ಜಸ್ಟ್ ವೈಪ್ ಮಾಡಿದ್ರೆ ಸಾಕು. ನಿಮಗೆ ಬೆಳ್ಳಿ ಅಂಗಡೀಲಿ ಪಾಲಿಷ್ ಕೊಟ್ಟಾಗ ಹೇಗೆ ಚೆಂದ ಕಾಣುತ್ತೋ ಅಷ್ಟೇ ಚೆಂದ ಈ ಲಿಕ್ವಿಡಲ್ಲಿ ತೊಳೆದಾಗಲೂ ಕಾಣಿಸುತ್ತೆ. ಬೇಕಾದರೆ ನಾನು ಡಿಫ್ರೆನ್ಸಸ್ಸು ತೋರಿಸಿದ್ದೀನಿ, ಯಾವ ರೀತಿ ತೊಳೆದೇ ಇದ್ದಾಗ ಹೇಗಿತ್ತು, ತೊಳೆದಾದ್ರ ಮೇಲೆ ಎಷ್ಟು ಪಾಲಿಷಿಂಗ್ ಆಗಿದೆ ಅಂತ. ಸೊ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಯಾಕಂದರೆ ಬೆಳ್ಳಿ ಪಾತ್ರೆ ತೊಳೆಯೋಷ್ಟು ದೊಡ್ಡ ಕೆಲಸ ಇನ್ಯಾವುದೂ ಇಲ್ಲ. ಸೊ ನೋಡಿ.